ಹುಡುಗ ಪಾಪ ಕಾಲ್ ಮುರ್ಕೊಂಬಿಟ್ಟವನೆ. ಇಂಟರ್ನ್ಯಾಷನಲ್ ಗೇಮ್ ಮಾಡಕ್ ಹೋಗ್ಬಿಟ್ಟು ಪಾಪ. ಇದಾಗ್ತೀನಿ ಇಲ್ಲ ಇದು ಹಾಕೊಳ್ಳ ಕಾಲ್ ಅಲ್ಲಾಡ ಮುಂದಕ್ಕೆ ಬಿಡು ಬರ್ತೀನಿ. ನನಗೆ ಹೊಡಿತೀಯಾ? ಆಯ್ತು ಬರೋ ಅಷ್ಟಲ್ಲಿ ಮಳೆನೇ ಬಂದ್ಬಿಟ್ಟು ಇಬ್ರು ನೆನ್ಕೊಂಡ್ಬಂದಿದ್ದಾಯ್ತು. ನಾನು ಮಾರ್ನಿಂಗ್ ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಅಂಗಡಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆನೂ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೆ. ಬಟ್ ಡಿಫ್ರೆನ್ಸ್ ಏನಂದರೆ ನೆನ್ನೆ ಅಂಗಡಿ ತೆಗಿಯೋ ಮುಂಚೆ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ ತೆಗ್ದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎಲ್ಲ ತೆಗ್ದಿದ್ದಾಯ್ತು. ಅಂಗಡಿನ ತಿಂಡಿ ಮಾಡೋಕೆ ಹೋಗಬೇಕು ಮನೆ ಹತ್ರ ಅಷ್ಟೇ. ಗಾಡಿ ನಮ್ಮಪ್ಪ ತೊಗೊಂಬಂದಿದ್ರು ಇನ್ನೊಂದು, ಅದು ತೊಗೊಂಡು ಹೋಗ್ತೀನಿ ಈಚೆಗೆ ಮನೆ. ಇವಾಗ ಮನೆಗೆ ಬಂದೆ. ಗಾಡಿ ಈಚೆ ಹಾಕ್ಬಿಟ್ಟು ಡೋರ್ ಹಾಕಲಿಲ್ಲ, ಹಂಗೆ ಮಕ್ಬಿಟ್ಟು ಬಂದೆ. ನಮ್ಮ ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ. ಮಮ್ಮಿ ಎಲ್ಲ ಕೆಲಸ ಮಾಡ್ತಾ ಇರ್ಬೋದು ಮೋಸ್ಟ್ಲಿ, ಕಾಣಿಸ್ತಾ ಇಲ್ಲ. ಕೆಲಸ ಮಾಡ್ತಾರೆ ಅನ್ಸುತ್ತೆ. ಡೋರ್ ಹಾಕ್ಬಿಟ್ಟು ಹೋಗ್ಬಿಟ್ಟು ತಿಂಡಿ ಮಾಡ್ತೀನಿ. ನಾನು ಟೈಮ್ ಆಗೈತೆ, ಬಟ್ ಆದರೂ ತಿಂಡಿ ಮಾಡೋಗ್ಬೇಕು. ಕೆಲವು ಸತಿ ತಿಂಡಿನೇ ಮಾಡಲ್ಲ, ಹಂಗೆ ಹೊಂಟೋಗ್ಬಿಡ್ತೀನಿ. ಆಮೇಲೆ ಹೊಟ್ಟೆ ಹಸಿತಾ ಇರ್ತದೆ. ಸ್ವತ್ತಿಗೆ ಫಸ್ಟ್ ತಿಂಡಿ ಮುಗಿಸ್ಕೊಂಡು ಆಮೇಲೆ ಆನ್ ಹಾಕೋದು ಈಸಿ, ಆನ್ ಆಗೋದು ಲೇಟಿಗೆ. ಒಂದು 5 ನಿಮಿಷ ಇದಕ್ಕೆ ಬೇರೆ ಕಾಯ್ಬೇಕು. ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಶೂ ಹಾಕೋಬೇಕು. ತಿಂಡಿ ಲೈಟನ್ನು ಫಸ್ಟು ಶೂ ಹಾಕೊಂಬಿಟ್ಟು ಶೂ ಹಾಕೊಂಡಾದ್ಮೇಲೆ ಮಾಡ್ತೀನಿ ವೀಡಿಯೋನ. ಒಂದು ಕೈಯಲ್ಲಿ ಹೆಂಗೆ ಒಂದು ಕೈಯಲ್ಲಿ ಶೂ ಹಾಕೊಳ್ಳೋಕ್ಕಾಗಲ್ಲ. ಜಸ್ಟ್ ಕಾಲೇಜ್ ಮುಗಿಸ್ಕೊಂಬಂದೆ. ಗಾಡಿ ಒಳಗಡೆ ಹಾಕಬೇಕು. ಗಾಡಿ ಒಳಗಡೆ ಹಾಕೋಕೆ ಮುಂಚೆ ಒಂದು ಕೈಯಲ್ಲಿ ಹಾಕೋದೇ ಕಷ್ಟ, ಹೋಗಲ್ಲ ಅದು ಒಂದು ಕೈಯಲ್ಲಿ. ಈ ಗಾಡಿ ಫುಲ್ ಹಾಕ್ಬಿಟ್ಟು ಸಿಗ್ತೀನಿ. ನಾನು ಗಾಡಿಯೆಲ್ಲ ಹಾಕಿ ಅದಾಯಿತು. ಯಾರಾದ್ರೂ ಶೂ ಎತ್ತಿಡಲ್ಲ ಏನಿಲ್ಲ ಅಂತ. ಆಲ್ಮೋಸ್ಟ್ ಎಲ್ಲರ ಮನೇಲಿ ಬೈತಾರೆ. ನಮ್ಮಮ್ಮ ಸ್ವಲ್ಪ ಜಾಸ್ತಿ ಬೈತದೆ ಅಷ್ಟೇ. ಆಮೇಲೆ ಇದೆಲ್ಲ ನೋಡ್ತದೆ. ನಾಳೆ ವೀಡಿಯೋದಲ್ಲಿ ನಾನು ಹಿಂಗೆ ಬೈತೀನಿ ಅಂತೆಲ್ಲ ಮತ್ತೆ ನನಗೆ ಹೇಳ್ತದೆ. ಏನೋ ಮಾತಾಡ್ತಾವ್ರೆ. ಸೊ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಇವಾಗಲೂ ಇಲ್ಲ ನನಗೆ ಗೊತ್ತಿಲ್ಲ. ನಾನಿಲ್ಲ, ನಾನು ಗಾಡಿ ತಂದು ಹಿಂಗೆ ಹಾಕಿದ್ದೀನಿ. ಬೇಕಿದ್ರೆ ವೀಡಿಯೋನೂ ಐತೆ, ತೋರಿಸ್ತೀನಿ ನೋಡು. ನಾನು ಅಲ್ಲಿಗೆ ಹೋಗಲೇ ಇಲ್ಲ, ನಾನು ಇಲ್ಲೇ ಬಂದು ನಿಲ್ಸಿದ್ದು ಗಾಡಿನ. ನನ್ಗೇನು ಗೊತ್ತು? ನೀವೇ ಬೀಳ್ಸ್ಬಿಟ್ಟು ನನ್ನ ಮೇಲೆ ಈಗೇನು ದೀಪ ಹಚ್ಬಿಟ್ಟು ಹೋಗಿದ್ದೀನಿ. ನಾನು ಇಲ್ಲೇ ಹೇಳ್ಸಿದ್ದೀನಿ, ತಂಬೋಗು. ಆಗಲ್ಲ. ನಾನು ಬಂದು ಈಗಿನ 1 ನಿಮಿಷ ಹೋಗಿದ್ದೀನಿ, ನನ್ನ ಮೇಲೆ ಎತ್ತಾಕ್ದೇನು ಆಗಲ್ಲ ಬಿಡು, ಆಗಲ್ಲ. ರೆಸ್ಟ್ ಮಾಡ್ತೀನಿ ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ಬಿಟ್ಟು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಾವು ಅಪ್ಪನ ಊಟ ಕಳ್ಸೋಕ್ಕೆ ರೆಸ್ಟ್ ಮಾಡ್ತೀನಿ ಅಂತ ಮಲ್ಕೊಂಡಿದ್ದೆ. ಸೊ ಅದಕ್ಕೆ ಇವಾಗ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಹಂಗೆ ಡ್ರೆಸ್ಸ ಮಲಗಿದ್ದು. ಇವಾಗ ಊಟಕ್ಕೆ ಟೈಮ್ ಆಗೈತೆ. ಅಲ್ಲೇ 3 ಮೇಲೆ 3 ಆಗಿಲ್ಲ ಇನ್ನೂ. ಬಟ್ ಆದ್ರೂ ಲೇಟಾಗಿ ಹೋಗಿತ್ತಲ್ಲ. ಒಳ್ಳೆ ನಿದ್ದೆ ಹೊಡೆದ್ಬಿಟ್ಟಿದ್ದೀನಿ. 1 ಅವರ್ ಅನ್ಕೋಬೋದು. 1 ಅವರ್ ಅಷ್ಟಲ್ಲೇ ಒಂದು ಒಳ್ಳೆ ನಿದ್ದೆ ಹೊಡೆದ್ಬಿಟ್ಟು ಈಗ ಹೋಗ್ತಾಯಿದ್ದೀನಿ. ಇಲ್ಲೆಲ್ಲೋ ಆಗೋಯ್ತಂತಪ್ಪ, ಹುಷಾರಾಗಿ ಹೋಗ್ಬೇಕು. ಬ್ರೋ ಆಗಲೇ ಫೋನ್ ಮಾಡಿದ್ದ ಬಂದಿದ್ದೀನಿ ಅಂತ. ಬಟ್ ಗೊತ್ತಿಲ್ಲ, ಫೋನ್ ಎತ್ತಿಲ್ಲ, ರಿಸೀವ್ ಮಾಡಿಲ್ಲ. ಮಲಗಿದ್ದವನು ಈಗ ಎದ್ಬಿಟ್ಟು ಬಂದೆ. ಹಿಂಗೆ ಫಸ್ಟ್ ಊಟ ಕಳ್ಸೋಣ, ನಾನು ಆಮೇಲೆ ಹೋಗೋಣ ಅಂತ. ಬ್ರೋಗೆ ಫೋನ್ ಮಾಡ್ತೀನಿ ಎಲ್ಲವ್ರೆ ಅಂತ ಗೊತ್ತಿಲ್ಲ. ಒಂದು 3-4 ಸಲ ಮಿಸ್ ಕಾಲ ಬೇರೆ ಹಾಕೋರೆ. ಗಾಳಿ ಬೀಸ್ತೈತೆ, ಹಿಂದೆ ಬಿಸಿಲು ಗೊತ್ತಾಯ್ತು ಹಂಗೇನೆ. ಈಗ ಮಧ್ಯಾಹ್ನ ಸಿಕ್ಕಿದ ತಕ್ಷಣ ಎಷ್ಟು ಜನ ಬಾಯ್ ಸಿಕ್ಕಿದ್ರು, ಒಬ್ಬರು ಇಲ್ಲ ಅಂತಿದೆ. ಅವ್ನಿಗೆ ಹೇಳಿದ್ರೆ ಮಾಡೋದೇ ಮಾಡ್ತಾ ಇಲ್ಲ. ಬ್ರೋ ಎಲ್ಲೋ ಬಕೀಟ್ ಹಿಡ್ಕೊಂಡು ಎಲ್ಲೆಲ್ಲ ಹೋಯ್ತವ್ರೆ. ಬ್ರೋ ಬನ್ನಿ ಬ್ರೋ. ಫ್ಯಾನ್ ಬೇಸಾ ಬಕೀಟ್ ಹಿಡ್ಕೊಂಡು ಹೋಯ್ತಾ ಇರೋದು ರೈಟ್ ಸೈಡಲ್ಲಿ. ಫ್ಯಾನ್ ಬೇಸ್ ಊಟಕ್ಕೆ ಹೋಗ್ತಾ ಇದೀವಿ. ಇಬ್ರು ವ್ಲಾಗರ್ಸ್ ಜೊತೆ, ಇಬ್ರು ಹೊಸ ವ್ಲಾಗರ್ಸ್ ಜೊತೆ ಹೋಗ್ತಾ ಇದ್ದೀವಿ. ಕಮ್ ಬ್ಯಾಕ್ ಸೂನ್ ಅಲ್ಲ, ಸದ್ಯದಲ್ಲಿ ಇದೆ. ಗ್ರೂಪ್ ಪ್ರವೇಶಕ್ಕೆ ಫುಲ್ ನಮ್ಗೆಲ್ಲರಿಗೂ ಇದೆ ಹೇಳೋ. ಲೂಸ್ ಆಗ್ಬಿಟ್ಟೈತದು ಮಿಷಿನು. ಎಲ್ಲಾರ್ದು ಮನೆ ಗಲ್ಲಿಯಲ್ಲಿ ಹೋಗ್ತಾ ಇರೋದು. ಬಿಸಿಲು ಸಾಕದೈತಿ. ಕ್ರಿಕೆಟ್ ಆಡ್ಬೇಕಾದ್ರೆ ಬರಲಿಲ್ಲ ಅಂದರೆ ಸಾಕು ಮಾಡಿ. ಶೂಟಿಂಗ್ ಹೊಡಿ ಅಂದರೆ ಚೆನ್ನಾಗಿ ಹೊಡಿತಾರೆ. ಶೂಟಿಂಗ್ ಇಬ್ಬರು ಸಾಕಾದಾಗ ಹೊಡಿತಾರೆ ಶೂಟಿಂಗ್ನ. ಹುಷಾರಪ್ಪಾಜಿ, ಯಾವೇ ಇಲ್ಲೆಲ್ಲೋ ಒಂದು ಹಾವು ಐತೆ.
ಎಲ್ಲ ಐತೆ ಇಲ್ಲೇ ಐತಲ್ಲ ಅಲ್ಲಿ ಹಾಂ ಮೋರಿ ಅವನೇ ಬಂದಿಲ್ಲ ಇನ್ನು ದುಡ್ಡು ಹಿಡಿಯೋಕ್ಕೆ ಬೇಡ ಬಿಡು ನಾನೇ ಹಿಡಿಸ್ತೀನಿ ಊಟ ಮಾಡ್ಕೊಂಬಂದು ಫೋನ್ ಹೊಡಿತೀನಿ ಬನ್ನಿ ಹಾಂ ನಮ್ಮಪ್ಪ ಅದು ನಮ್ಮ ಅಕ್ಕವರೆಲ್ಲ ಅಲ್ಲೇ ಊಟ ಮಾಡ್ಕೊತೀರ ಮರೆ ಗೇಟ್ ಹಾಕೋಣ ಹೇಳಿ ನ್ಯೂಸ್ ಓಡ್ತೈತೆ ನಮಗೆ ನ್ಯೂಸ್ ಓಡ್ತೈತಲ್ಲ ನಮ್ಮಪ್ಪ ಹಾಕೊಂಡು ನ್ಯೂಸ್ ನೋಡ್ತೈತು ಅನಿಸ್ತದೆ ಮಮ್ಮಿ ಕ್ರಿಕೆಟ್ ಮುಗಿಸ್ಬಿಟ್ಟು ಜಸ್ಟು ಎಲ್ಲ ಮನೆಗೆ ಒಬ್ಬನ ಕಾಲು ಮುರಿದೋಗೈತೆ ಪಾಪ ಕಡಿಕೆ ಕ್ಯಾಮ್ರಾದಲ್ಲಿ ಕಾಣಿಸಿಲ್ಲ ಹುಡುಗ ಪಾಪ ಕಾಲು ಮುರ್ಕೊಂಬಿಟ್ಟವನೆ ಇಂಟರ್ನ್ಯಾಷನಲ್ ಗೇಮ್ ಮಾಡಕ್ಕೆ ಹೋಗ್ಬಿಟ್ಟು ಪಾಪ ಇದು ಹಾಕ್ತೀನಿಲ್ಲ ಇದು ಹಾಕೊಳ್ಳ ಕಾಲು ಅಲ್ಲಾಡಲ್ಲ ಪಾಪ ಹುಡ್ಗಂಗೆ ಕಾಲು ಮುರಿದೋಯ್ತು ಇಲ್ಲಿ ನೋಡಿ ಕಾಲು ಮುರಿದಾಕ್ಬಿಟ್ಟು ಹೆಂಗೋಯ್ತಾವ ನಿಮ್ಮನು ಓ ಯಾವುದು RX ಬಂತು ಇವನು ಬಂದಾಗೆಲ್ಲ ಆಫ್ ಮಾಡು ಏನೋ ಹೇಳ್ತೀನಿ ಆಫ್ ಮಾಡು ಮುಂದಕ್ಕೆ ಬಿಡು ಬರ್ತೀನಿ ನನಗೆ ಹೊಡಿತೀಯಾ ನಿಲ್ಸ್ಲಾ ಹೇಳ್ತೀನಿ ಹೊಡಿ ಹಂಗೆ ಹೊಡಿ ಮತ್ತೆ ಹೊಡಿ ಇಲ್ಲ ನಾನು ಹಿಂಗೆ ಹೊಡಿತೀನಿ ಹೊಡಿ ಆಯ್ತು ಬರೋ ಅಷ್ಟಲ್ಲಿ ಮಳೆನೇ ಬಂದ್ಬಿಡ್ತು ಇಬ್ಬರು ನೆನ್ಕೊಂಬಂದಿದ್ದಾಯ್ತು ನಾನು ಲೈಟ್ ಹಾಕಿಲ್ಲ ಡೋರ್ ಹಾಕ್ಬಿಡೋಣ ಹತ್ತಿದಷ್ಟಲ್ಲಿ ಮಳೆನೇ ಬಂದ್ಬಿಡ್ತಲ್ಲ ಅಜೇಶ್ವರಿ ಅವರೇ ಮಳೆ ಬರ್ತಾ ಇದೆ ಈಚೆ ಹೌದಾ ಎಸ್ ನಾವೆಲ್ಲೋಗಿದ್ರು ಗೈಸ್ ಹೆವಿ ರೇನ್ ಬರ್ತಾ ಇದೆಯಲ್ಲ ಹೋಗ್ಬೇಕಾದ್ರೂ ಅಲ್ಲಿ ತೊಗೊಂಬರ್ಬೇಕು ಸ್ಲೋ ಆಯಿತು ಹೋಗ್ಬಿಟ್ಟು ತೊಗೊಂಬಂದ್ಬಿಡ್ತೀನಿ ಅಷ್ಟರಲ್ಲಿ ಸರಿ ಮನೆಗೆ ಬಂದಾಗ ತೋರಿಸ್ತೀನಿ ಜಲ್ದಿ ಹೋಗ್ಬಿಟ್ಟು ಟಕ್ಕಂತ ಬರ್ತೀನಿ ಗೈಸ್ ಇವಾಗ ಅಂಗಡಿ ಹತ್ರ ಹೋಗ್ತಾ ಇದೆ ನಮ್ಮಪ್ಪ ಏನೋ ಅರ್ಜೆಂಟ್ ಐತೆ ಬಾ ಅಂದರು ಸೊ ಅದಕ್ಕೆ ಹೋಗ್ಬೇಕು ಹಾಲು ತೊಗೊಂಬಂದೆ ಮಳೆನೇ ನಿಂತೋಯ್ತು ಅಷ್ಟೇ ಮಳೆನೇ ನಿಂತೋಗೈತೆ ಬರೋಷ್ಟರಲ್ಲಿ ಗೈಸ್ ಈಗ ಅಂಗಡಿ ಜಸ್ಟ್ ಕ್ಲೋಸ್ ಮಾಡ್ಕೊಂಡು ಬಂದೆ ನಮ್ಮಪ್ಪ ಆಗಲೇ ಬಂದಿದ್ದರು ಗಾಡಿಯೆಲ್ಲ ಹಾಕಿದ್ದಾರೆ ಮಲ್ಕೊಂಡವ್ರೆ ಅವ್ರ ಗಾಡಿಗಳು ಗೈಸ್ ಈಗ ಊಟ ಎಲ್ಲ ಮುಗೀತು ಸೊ ಇವಾಗ ರೆಸ್ಟ್ ಮಾಡೋಕ್ಕೆ ಅಂತ ಬಂದೆ ಎಲ್ಲ ರೆಡಿಯಾಗಿದೆ ಬೆಡ್ಡು ಬೆಡ್ಶೀಟ್ ಎಲ್ಲ ಇದೆ ಸೊ ಇವಾಗ ಏನಿಲ್ಲ ಮಲ್ಗೋದಷ್ಟೇ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಜೈ ಶ್ರೀ ಕೃಷ್ಣ